ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಾ ದೃಶ್ಯಗಳು ಯಾದಗಿರಿ ನಗರದ ಭೀಮಾ ನದಿಯ ದೃಶ್ಯಗಳು. ಹಳೆ ಬ್ರಿಡ್ಜ್ ಇದು. ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ನೋಡಿ, ಬಹಳ ಜನ ನನಗೆ ಹೇಳ್ತಾ ಇದ್ರು, ಭೀಮಾ ನದಿಯ ಒಂದು ಏನು ದೃಶ್ಯಗಳಿದೆ ತೋರಿಸಿ. ಇನ್ನು ಏನು ಸಮಸ್ಯೆ ಇದೆಪ್ಪ ಅಂತಂದರೆ, ಇದು ನೋಡಿ, ಇದು ಗಿಡ ಇದೆ, ಆಲದ ಮರ ಗಿಡ. ಈ ಗಿಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಿಡ ಕಟ್ ಮಾಡದೆ ಇರೋದ್ರಿಂದ ಇದು ಬ್ರಿಡ್ಜ್ ಡ್ಯಾಮೇಜ್ ಆಗ್ತಾ ಇದೆ. ನೋಡಿ, ಇಲ್ಲಿದೆ ನೋಡಿ, ಇದೆಲ್ಲ ಯಾವ ರೀತಿ ಡ್ಯಾಮೇಜ್ ಆಗ್ತಿದೆ, ಇದರ ಆಯುಷ್ಯ ಸಹ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರ್ಯಾರಿದ್ದೀರಿ, ದಯಮಾಡಿ ಆದಷ್ಟು ಬೇಗ ಈ ಎಲ್ಲ ಗಿಡಗಳನ್ನು ಕಟ್ ಮಾಡಿ ಈ ಒಂದು ಇನ್ನು 100 ವರ್ಷ ಬಾಳಿಕೆ ಬರುವಂತಹ ಬ್ರಿಡ್ಜನ್ನು ನೀವು ಸರಿಯಾಗಿ ಇಡಬೇಕಂತ ನಾನು ಮನವಿ ಮಾಡ್ತೇನೆ. ಇದೊಂದಲ್ಲ, ಗಿಡ ಸಾಕಷ್ಟು ಕಡೆ ಇದೆ. ನಾನು ತೋರಿಸ್ತೀನಿ ನೋಡಿ. ಈಗ ಇನ್ನು ನೋಡಿ, ಇಲ್ಲಿಂದ ನೀವು ನೋಡ್ತಿರಬಹುದು ದೃಶ್ಯಗಳಲ್ಲಿ. ಇಲ್ಲಿಂದ ಹಿಡಿದು ನಿಮಗೆ ಇಡೀ ಬ್ರಿಡ್ಜ್ ತುಂಬ 2 ಕಡೆ ಸಹ ಗಿಡಗಳಿದ್ದಾವೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಹಳೆಯ ಬ್ರಿಡ್ಜನ್ನು ಶಾಶ್ವತವಾಗಿ ಈ ಗಿಡ ಬರಲಾರ್ದಂಗೆ ಮಾಡಬೇಕಂತ ನಾವು ಮನವಿದೆ. ದಯಮಾಡಿ ತಾವು ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಯಾವುದೇ ತರಹದ ಇಲ್ಲಿ ಏನು ಇದೆಯಲ್ಲ ಗಿಡಗಳು ನೋಡಿ ಎಷ್ಟೊಂದು ಡ್ಯಾಮೇಜ್ ಆಗ್ತದೆ. ದೃಶ್ಯ ನೋಡ್ತಿರಬಹುದು. ಇನ್ನೊಂದು ಕೆಲವು ದಿನಗಳಾದರೆ ಈ ಗಿಡ ದೊಡ್ಡದಾಗಿ ಇದೇ ಈ ಕಲ್ಲು ಇಡೋಕ್ಕೆ ಇವತ್ತಿನ ಅಧಿಕಾರಿ ಆಗುವುದಿಲ್ಲ. ಹಾಗಾಗಿ ಈ ಕಲ್ಲು ಬೀಳೋದಕ್ಕಿಂತ ಮೊದಲು ಇದನ್ನು ಸರಿಪಡಿಸಬೇಕಂತ ನನ್ನ ಮನವಿ.